ಗತಿಯೇನು ಎನಗೆನುತ ಕೇಳುವವರೇ ಎಲ್ಲರೂ, ಹಿತವೆಂತು ಜಗಕ್ಕೆಂದು ಕೇಳುವವರಾರು. ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ, ಪಥ ಮುಕ್ತಿಗಾಗಳೇ ಮಂಕುತಿಮ್ಮ. ಚಂದ್ರು, ಪ್ರಪಂಚದಲ್ಲಿ ಎಲ್ಲರೂ ನನಗೇನು, ನನಗೆ ಯಾವಾಗ ಸರಿಯಾಗುತ್ತೆ ಇದನ್ನೇ ಯೋಚನೆ ಮಾಡೋಂಥವರೇ ಇರ್ತಾರೆ. ಇದನ್ನೇ ನಾವು ಬರೀ ನನಗೆ ಯಾವಾಗ ಚೆನ್ನಾಗಾಗತ್ತೆ, ನಾನು ಯಾವಾಗ ಚೆನ್ನಾಗಾಗ್ತೀನಿ ಇದನ್ನೇ ಯೋಚನೆ ಮಾಡ್ತಾ ಇದ್ರೆ ಇಡೀ ಪ್ರಪಂಚ ಚೆನ್ನಾಗಾಗತ್ತೆ ಅಂತ ಯೋಚನೆ ಮಾಡೋದು ಯಾವಾಗ? ಅದಕ್ಕೆ ಅನಾದಿ ಕಾಲದಿಂದಲೂ ಕೂಡ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಏನಿರೋದು, ಉದಾರ ಚರಿತಾನ ಅಂತೂ ವಸುಧೈವ ಕುಟುಂಬಕಂ ಅಂತ. ಅಂದರೆ ನಾವು ನಮ್ಮ ಮನಸ್ಸನ್ನು ಔದಾರ್ಯತೆಯಿಂದ ತುಂಬಿಕೊಳ್ಬೇಕು. ನಮ್ಮ ಮನಸ್ಸು ಬುದ್ಧಿಯನ್ನು ಉದಾರವಾಗಿ ಇಟ್ಕೊಂಡಷ್ಟು ಕೂಡ ನಾನು ಅಥವಾ ಪ್ರಪಂಚ ಬೇರೆ ಅಂತ ಅನ್ಸಲ್ಲ. ಇಡೀ ಪ್ರಪಂಚವೇ ನಾನು ಕೂಡ ಪ್ರಪಂಚದ ಒಂದು ಭಾಗ. ನನಗೆ ಚೆನ್ನಾಗಾದರೆ ಪ್ರಪಂಚಕ್ಕೆ ಚೆನ್ನಾಗಾದರೆ ನನಗೆ ಚೆನ್ನಾಗಾದ ಹಾಗೆ ಅನ್ನುವಂಥ ಭಾವನೆ ಬರುತ್ತೆ. ಈ ಭಾವನೆಯನ್ನು ನಾವೆಲ್ಲರೂ ತಂದ್ಕೊಳ್ಬೇಕು. ಅದೇ ಮುಕ್ತಿಗೆ ಮಾರ್ಗ ಅಂತ ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ. ಬೇಜಾರಾಗುತ್ತೆ ಮುಕ್ತಿ ಅಂತ ತಕ್ಷಣ ಬರೀ ನಾನು ವೈಯಕ್ತಿಕ ಸಾಧನೆ ಮಾಡುವಂತ ಅನ್ಕೊಂಡ್ಬಿಡ್ತಾರೆ. ಅವೆಲ್ಲ ಸಾಮಾಜಿಕ ಇದ್ರೂ ಕೂಡ ಇದ್ದಾಗ ಮಾತ್ರ ಮುಕ್ತಿ ಸಿಗೋದು. ನಮಸ್ಕಾರಗಳು.